ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗಲೇ ತಮ್ಮೇಲೆ ನೋಡ್ತೀರಾ ಏನು ಟಾಪಿಕ್ ಅಂತ. ಇವತ್ತು ಮೈಕ್ನ ಹೇಗೆ ಫೋನಿಗೆ ಕನೆಕ್ಟ್ ಮಾಡೋದು, ಅದರಲ್ಲಿ ಯಾವ್ಯಾವ ಥರ ಮೆಟೀರಿಯಲ್ಸ್ಗಳಿರ್ತವೆ ಅಂತ ನೋಡೋಣ. ಫಸ್ಟ್ ನಾವೀಗ ಓಪನ್ ಮಾಡೋಣ. ಈಗ ಮೈಕ್ ತೊಗೊಂಡಿರೋರು ಫಸ್ಟ್ ಯಾವ ಥರ ಕನೆಕ್ಟ್ ಮಾಡೋದು ಅಂತ ಗೊತ್ತಿರಲ್ಲ, ಹಾಗಾಗಿ ಈ ವಿಡಿಯೋನ ಫುಲ್ ನೋಡಿ ಹೇಗೆ ಕನೆಕ್ಟ್ ಮಾಡಬೇಕು ಅಂತ. ಒಂದು ಸ್ಟೆಪ್ ಮಿಸ್ ಆದರೂ ನೀಟಾಗಿ ಕನೆಕ್ಟ್ ಆಗಲ್ಲ, ಹಂಗಾಗಿ. ಆ್ಯಂಡ್ ಫಸ್ಟ್ ನಾವು ನೋಡೋದಾದ್ರೆ ಒಂದು ಬಾಕ್ಸಲ್ಲಿ ನಮಗೆ ಈ ಥರ ಮೈಕ್ಗಳಿರುತ್ತೆ. ಆ್ಯಂಡ್ ಬಾಕ್ಸ್ ಎಲ್ಲಾದರೆ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಹಿಂದೆ ಒಂದು ಚಾರ್ಜರ್ ಪಿನ್ ಕೂಡ ಇದೆ. ಇದನ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಪ್ರೈಸ್ ಹೇಳಬೇಕು ಅಂದರೆ ನಾನು ಲಾಸ್ಟಿಗೆ ಹೇಳ್ತೀನಿ, ಅಲ್ಲಿ ತನಕ ನೋಡಿ. ಆ್ಯಂಡ್ ಈಗ ಇದರಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಎರಡು ಮೈಕು, ಇವು ಮ್ಯಾಗ್ನೆಟಿಕ್ ಮೈಕ್ ಆಗಿರ್ತವೆ. ಮ್ಯಾಗ್ನೆಟಿಕ್ ಮೈಕ್ ಆ್ಯಂಡ್ ಇಟ್ ಈಸ್ ಅ ವೈರ್ಲೆಸ್ ಮೈಕ್ ಆಲ್ಸೋ. ಇದರಲ್ಲಿ ಒಂದು ಪಿನ್ ಇದೆ, ಇದು ಏನು ಪಿನ್ ಅಂತ ಹೇಳ್ತೀನಿ. ನೆಕ್ಸ್ಟು ಒಂದು ಚಾರ್ಜರ್ ಪಿನ್ ಕೂಡ ಇದೆ. ಆ್ಯಂಡ್ ಈಗ ಇನ್ನೊಂದು ಪಿನ್ ಇದೆ. ಈಗ ಏನೇನು ಅಂತ ಹೇಳಿದ್ರೆ ಇದು ಒಂದು ಇದನ್ನ ಮೇನ್ ಫೋನಿಗೆ ಕನೆಕ್ಟ್ ಮಾಡೋಕ್ಕೋಸ್ಕರ ನಾವು ಚಾರ್ಜ್ ಹಾಕ್ತೀವಿ ನೋಡಿ ಫೋನಿಗೆ, ಅಲ್ಲಿ ನಾವು ಇದನ್ನ ಹಾಕಬೇಕು. ಇದು ಏನು ಅಂದರೆ ಇದು ಸಿ ಪಿನ್ ಚಾರ್ಜರ್ಗಳಿಗಾಗುತ್ತೆ. ಈಗ 5G ಆ ಥರ ಫೋನ್ಸ್ ಇರ್ತಾವಲ್ಲ, ಸಿ ಪಿನ್ ಚಾರ್ಜರು ಅದಕ್ಕೆ ಹಾಕಿದ್ರೆ ಮೈಕ್ನ ಕನೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಐಫೋನ್ ಬರುತ್ತಲ್ಲ, ಐಫೋನ್ 13 ಆಗಿರ್ಬೋದು, ಆ ಥರಗಳಿಗೆ ಪಿನ್ ಚಾರ್ಜರ್ ಪಿನ್ ಈ ಥರ ಇರುತ್ತೆ. ಹಾಗಾಗಿ ಇದನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಇದನ್ನ ಪಿನ್ ಹಾಕ್ತೀವಲ್ಲ ಚಾರ್ಜರ್, ಅಲ್ಲಿ ಹಾಕಿದ್ರೆ ಇದು 17 ಒಟ್ಟು ಐಫೋನ್ಗಳಿಗಾಗಿರುತ್ತೆ. ಐಫೋನ್ಗಳಿಗೆ ಇದನ್ನ ತೆಗೆದ್ರೆ ಮಾಮೂಲಿ ಸಿ ಪಿನ್ ಚಾರ್ಜರ್ಗಳಿಗೆ ಹಾಕೊಬೋದು. ಈಗ ಫೋನಿಗೆ ಹೇಗೆ ಕನೆಕ್ಟ್ ಮಾಡೋದು ಈ ಮೈಕ್ನ ಅಂತ ನೋಡೋಣ. ಈಗ ನಾವು ಯಾವ್ಯಾವ ಥರ ಇದೆ ಅಂತ ನೋಡಿದ್ವಿ. ಈಗ ಈ ಫೋನಿಗೆ ಹೇಗೆ ಕನೆಕ್ಷನ್ ಮಾಡೋದು ಅಂತ ನೋಡೋಣ. ನಾನು ಈಗ ಒಂದು ಸಿ ಪಿನ್ ಚಾರ್ಜರ್ ಇರುವಂಥ ಫೋನ್ ತೊಗೊಂಡಿದ್ದೀನಿ. ಈಗ ಫಸ್ಟ್ ಈ ಒಂದು ಚಾರ್ಜರ್ ಪಿನ್ ಥರ ಇದೆ ನೋಡಿ, ಇದನ್ನ ನಾವು ಎಲ್ಲಿ ಚಾರ್ಜ್ ಆಗ್ತೀವಿ ಅಲ್ಲಿಗೆ ಹಾಕಬೇಕು, ನೀಟಾಗಿ ಪ್ರೆಸ್ ಮಾಡಬೇಕು. ಈಗ ಅಲ್ಲಿ ಒಂದು ಲೈಟ್ ಗ್ಲೋ ಆಗುತ್ತೆ. ಈಗ ಲೈಟ್ ಗ್ಲೋ ಆದಾಗ ಒಂದು ಇಲ್ಲಿ ನೋಡಿ ಚಾರ್ಜಿಂಗ್ ಕನೆಕ್ಟೆಡ್ ಡಿವೈಸ್ USB ಅಂತ ಒಂದು ಬರುತ್ತೆ. ಅದಾಗೆ ಇದು ಹಾಕ್ದಾಗ ಅವಾಗ ನಾವು ಏನು ಮಾಡಬೇಕು ಅಂದರೆ ಈ ಲೈಟ್ ಗ್ಲೋ ಆಗೋದು ಹೇಗಾಗುತ್ತೆ ಅಂದರೆ, ಈಗ ನೋಡಿ ಇದು ಆನ್ ಮಾಡ್ಕೊಬೇಕು. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇವೆರಡು ಆನ್ ಆಯಿತು. ಇವೆರಡು ಆನ್ ಆದಾಗ ನೋಡಿ, ಇವೆರಡು ಲೈಟ್ ಆನ್ ಆಗಿದೆ. ಈಗ ಇದು ಗ್ಲೋ ಆಗೋದು ನಿಂತಿದೆ, ಮಾಮೂಲಿ ಲೈಟ್ ಬಂದಿದೆ. ಆವಾಗ ಇವೆರಡು ಕನೆಕ್ಷನ್ ಆಗಿದೆ ಅಂತ ಅರ್ಥ. ನಮಗೆ ಇಲ್ಲೊಂದು ಮೆಸೇಜ್ ಬಂತು. ಇಲ್ಲಿ ಹೋದಾಗ ನೋಡಿ ಕನೆಕ್ಟೆಡ್ ಡಿವೈಸ್ ಆಗಿರ್ಬೋದು, ಚಾರ್ಜಿಂಗ್ ಕನೆಕ್ಟೆಡ್ ಡಿವೈಸ್ ಕನೆಕ್ಟ್ ಆಗಿದೆ. ಆ್ಯಂಡ್ ಈಗ ಇದು ನನಗೆ ವಾಯ್ಸ್ ರೆಕಾರ್ಡ್ ಆಗುತ್ತೆ, ಕನೆಕ್ಟ್ ಆಗಿದೆ. ಆರಾಮಾಗಿ ಈಗ ನಾವು ರೆಕಾರ್ಡ್ ಮಾಡ್ಕೊಬೋದು. ಇದೀಗ ಇದು ಹೇಳೋದು ಯಾವಾಗಲೂ ಐಫೋನ್ಗಳಿಗೆ ಅಂತ. ಮಾಮೂಲಿ ಈಗ ಚಾರ್ಜರ್ ಇದಕ್ಕೆ ಚಾರ್ಜ್ ಹಾಕಬೇಕು ನಾವು. ನೋಡಿ ಇಷ್ಟೇ ಈಸಿಯಾಗಿ ಸಿಂಪಲ್ಲಾಗಿ ಕನೆಕ್ಟ್ ಮಾಡ್ಕೊಬೋದು ನಾವು ವೈರ್ಲೆಸ್ ಮೈಕ್ನ. ಆ್ಯಂಡ್ ಈಗ ಇದನ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಮೀಶೋದಲ್ಲಿ ನನಗೆ ಎಷ್ಟಕ್ಕೆ ತಗೊಂಡೆ ಅಂದರೆ, ಇದು ನನಗೆ ಆಫರಲ್ಲಿ 840 ರೂಪಾಯಿಗೆ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಕನೆಕ್ಷನ್ ನಿಮ್ಗೆ ಇಷ್ಟ ಆಗಿದ್ರೆ, ಮೀನ್ಸ್ ಈ ಥರ ಹೆಲ್ಪ್ಫುಲ್ ವೀಡಿಯೋಗೋಸ್ಕರ, ಇನ್ನೂ ಬೇರೆ ಬೇರೆ ಥರ ವೀಡಿಯೋಗೋಸ್ಕರ ಇದು ನನ್ನ ಮೊದಲನೇ ವ್ಲಾಗ್ ಆಗಿದೆ. ಆ್ಯಂಡ್ ನನಗೂ ಕೂಡ ಇದು ಹೊಸ ಮೈಕ್ಗಳೇ. ಆ್ಯಂಡ್ ನಾನು ಕೂಡ ಹೊಸ ಮೈಕ್ಗಳ ನಿಮಗೂ ಹೇಗೆ ಮೈಕ್ನ ಕನೆಕ್ಷನ್ ಮಾಡ್ಬೋದು ನಿಮಗೂ ಗೊತ್ತಾಗಲಿ ಅಂದ್ಬಿಟ್ಟು ಇದನ್ನ ವೀಡಿಯೋನ ಮಾಡಿದ್ದೀನಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.